ಸೆಂಟ್ರಲ್ ಸರ್ವಿಸಸ್ ಯಾವ್ದ್ಯಾವುದು? ಇಫ್ ಯು ಪ್ರಿಪೇರ್ ಫಾರ್ ಸಿವಿಲ್ ಸರ್ವಿಸಸ್, ಯು ಪಿ ಎಸ್ ಸಿನೇ ಕಂಡಕ್ಟ್ ಮಾಡುವಂಥ CAPF ಎಕ್ಸಾಮ್ಸ್, ಅಸಿಸ್ಟೆಂಟ್ ಕಮಾಂಡೆಂಟ್ CAPF ಎಕ್ಸಾಮ್ಸ್, CDS ಎಕ್ಸಾಮ್ಸ್, ಡಿಫೆನ್ಸ್ ಸರ್ವಿಸಸ್ ಎಕ್ಸಾಮ್ಸ್, ಅಸಿಸ್ಟೆಂಟ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್, ಲೇಬರ್ ಕಮಿಷನರ್ ಎಕ್ಸಾಮ್ಸ್, ಇಂಟೆಲಿಜೆನ್ಸ್ ಬ್ಯೂರೋ ರಿಲೇಟೆಡ್ DCIO ಎಕ್ಸಾಮ್ಸ್, ಎಲ್ಲ ಎಕ್ಸಾಮ್ಸ್ ಯು ಪಿ ಎಸ್ ಸಿನೇ ಕಂಡಕ್ಟ್ ಮಾಡಿ. ಅದೆಲ್ಲಕ್ಕೂ ನೀವು ಪ್ರಿಪೇರ್ಡ್. ನೀವು ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬರೋಂದಿರೋ ಆದರೆ ಫಾರೆಸ್ಟ್ ಸರ್ವಿಸ್ ಎಕ್ಸಾಮ್ಸ್ ಕೂಡ ಬರಿಬೋದು, ಅದಕ್ಕೂ ಯು ಪಿ ಎಸ್ ಸಿ ಪ್ರಿಪ್ರೇಷನಿಂದ ಹೆಲ್ಪ್ ಆಗುತ್ತೆ. ಇದು ಯು ಪಿ ಎಸ್ ಸಿ ಕಂಡಕ್ಟ್ ಮಾಡುವಂಥ ಎಕ್ಸಾಮ್ಸ್. ಅದೇ ರೀತಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತಿದೆ, SSC. ಯು ಪಿ ಎಸ್ ಸಿ ಓದಿರುವಂಥವ್ರು ಸಾಕಷ್ಟು ಜನ SSC ಕೂಡ ಬರಿಬೋದು. ಇದೆಲ್ಲ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸ್, ಟೈರ್ 1 ಟೈರ್ 2 ಅಂತ 2 ಟೈರಲ್ಲಿ ಸೆಲೆಕ್ಟ್ ಆಗುತ್ತೆ. ಯು ಪಿ ಎಸ್ ಸಿ ಪರೀಕ್ಷೆಗಳೆಲ್ಲವೂ ಗ್ರೂಪ್ ಎ ಸಂಬಂಧಪಟ್ಟಿದ್ದಾದರೆ SSC ಎಲ್ಲವೂ ಗ್ರೂಪ್ ಬಿ ಹುದ್ದೆಗಳಿಗೆ, ಸೆಕ್ರೆಟರಿಯೇಟ್ ಸರ್ವಿಸಸ್, ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲೂ ಇನ್ಸ್ಪೆಕ್ಟರ್ ಲೆವೆಲ್ ಪೋಸ್ಟಿಂಗ್ಸ್, ಈ ಎಲ್ಲವೂ ಗ್ರೂಪ್ ಬಿ ಹುದ್ದೆಗಳಿಗೆ SSC ಥ್ರೂ ಸೆಲೆಕ್ಟ್ ಆಗ್ಬೋದು. ಅದಕ್ಕೂ ನಿಮ್ಗೆ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಹೆಲ್ಪ್ ಮಾಡುತ್ತೆ. ನಂತರ ಬ್ಯಾಂಕಿಂಗ್ಸ್ ಆಗ್ಬೋದು, ಅಂದರೆ ಯಾವುದೇ ಒಂದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಡೆಯುವಂಥ ಎಕ್ಸಾಮ್ ಆಗ್ಬೋದು, ಬ್ಯಾಂಕಿಂಗ್ ಜೊತೆಗೆ PSUs ಆಗ್ಬೋದು, ಎಲ್ಲಕ್ಕೂ ಕೂಡ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. 80 to 90% ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಹೆಲ್ಪ್ ಮಾಡುತ್ತೆ. ಆ ಒಂದು ಹುದ್ದೆಗೆ ಬೇಕಾಗಿರುವಂಥ 10% 20% ಅಡಿಷ್ನಲ್ ಸಪೋರ್ಟ್ ನೀವು ತೊಗೊಳ್ತಾ ಹೋಗ್ಬೋದು. ಇಷ್ಟೇ ಅಲ್ಲದೆ ಯು ಪಿ ಎಸ್ ಸಿ ಎಕ್ಸಾಮ್ಗೆ ಕರೆಕ್ಟಾಗಿ ಓದಿದ್ದೀರಾ ಅಂತಂದರೆ ರಾಜ್ಯ ಮಟ್ಟದಲ್ಲಿ ನಡೆಯುವಂಥ ಎಕ್ಸಾಮ್ಸ್ಗೂ ನೀವು ಪ್ರಿಪೇರ್ ಆಗ್ತೀರಿ. ಅಂದರೆ ಕರ್ನಾಟಕದಲ್ಲಿ KPSC ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಮತ್ತು KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಂಡಕ್ಟ್ ಮಾಡುವಂಥ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ನಿಮ್ಮ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಹೆಲ್ಪ್ ಮಾಡುತ್ತೆ. ಬೈ ಡೇಟಾ 95% ಯಾರೆಲ್ಲ KPSC ಎಕ್ಸಾಮ್ಸ್ ಅಥವಾ KE ಎಕ್ಸಾಮ್ಸ್ ಬರೀತಾರೆ ಇವರೆಲ್ಲರೂ ಯು ಪಿ ಎಸ್ ಸಿ ಪ್ರಿಪೇರ್ ಆಗಿರೋರೆ. ನಿಮ್ಮ ಎಲಿಜಿಬಿಲಿಟಿಗೆ ಅನುಸಾರವಾಗಿ ನೀವು ಎಕ್ಸಾಮ್ಸ್ ಬರೀತೀರಾ. ಈಗ KPSC ಕಂಡಕ್ಟ್ ಮಾಡುವಂಥ ಅತ್ಯುನ್ನತ ಎಕ್ಸಾಮ್ ಗೆಜೆಟೆಡ್ ಪ್ರೊಬೇಷನರ್ಸ್ ಎಕ್ಸಾಮ್, ಹೇಗೆ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಅದು ಅದೇ ರೀತಿ ಗೆಜೆಟೆಡ್ ಪ್ರೊಬೇಷನರ್ ಎಕ್ಸಾಮ್. ಇಲ್ಲಿ ನೀವು ಅಸಿಸ್ಟೆಂಟ್ ಕಮಿಷನರ್, ತಹಸೀಲ್ದಾರ್, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್, DYSP ಅಂದರೆ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಎಕ್ಸಿಕ್ಯೂಟಿವ್ ಆಫೀಸರ್, ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರ್, ಈ ರೀತಿ ವಿವಿಧ ಹುದ್ದೆಗಳು, ಎಲ್ಲ ಹುದ್ದೆಗಳು ಈ ಒಂದೇ ಎಕ್ಸಾಮ್ ಗೆಜೆಟೆಡ್ ಪ್ರೊಬೇಷನರ್ಸ್ ಎಕ್ಸಾಮ್. ಇದು ಕಂಟಿನ್ಯೂಸ್ ಆಗಿ ನಡೀತಾ ಇಲ್ಲ, 2-3 ವರ್ಷಗಳಿಗೊಮ್ಮೆ ನಡೀತಾ ಇದೆ. ಬಟ್ ನೀವು ಪ್ರತಿ ವರ್ಷ ನಡೆಯುವಂಥ ಯು ಪಿ ಎಸ್ ಸಿ ಎಕ್ಸಾಮ್ ಕರೆಕ್ಟಾಗಿ ಪ್ರಿಪೇರ್ ಆಗಿದ್ದೀರಾ ಅಂದರೆ ಈ ಎಕ್ಸಾಮಿಗೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಲ್ಲಿ ನೀವು ರಾಷ್ಟ್ರ ಮಟ್ಟದಲ್ಲಿ ಕಲ್ತಿರ್ತೀರಾ, ಇಲ್ಲಿ ಕರ್ನಾಟಕದ ಎಕ್ಸಾಮ್ ಬರೀತಾ ಇರೋದ್ರಿಂದ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನ ಅಡಿಷ್ನಲ್ ಕಲಿಬೇಕು. ಅದೇ ಹಿಸ್ಟ್ರಿನ ನೀವು ಕರ್ನಾಟಕ ಹಿಸ್ಟ್ರಿ ಸ್ವಲ್ಪ ಕಲಿತೀರಾ, ಅದೇ ಜಾಗ್ರಫಿನ ಕರ್ನಾಟಕ ಜಾಗ್ರಫಿ ಕಲಿತೀರಾ, ಎಕನಾಮಿಕ್ಸ್ ಕಲಿಯೋ ಕರ್ನಾಟಕ ಬಜೆಟ್ ಮತ್ತು ಕರ್ನಾಟಕ ಎಕನಾಮಿಕ್ ಸರ್ವೆ ಸ್ವಲ್ಪ ಕಲಿತೀರಾ. ಆ್ಯಂಡ್ ಪ್ರಚಲಿತ ವಿದ್ಯಮಾನಗಳು ಅಂತ ಕರೆಂಟ್ ಅಫೇರ್ಸ್ನ ನೀವು ದೇಶ ಮತ್ತು ವಿದೇಶ ಮಟ್ಟದಲ್ಲಿ ಕಲಿಯುವಾಗ ಇಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಪ್ರಚಲಿತ ವಿದ್ಯಮಾನ ನೀವು ಕಲಿತೀರಾ. ಸೊ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಅಥವಾ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಪ್ರಿಪ್ರೇಷನ್ ಈಸ್ ನೆವರ್ ಅ ವೇಸ್ಟ್ ಆಫ್ ಟೈಮ್. ನಿಮ್ಮ ಒಂದು ಪರ್ಸ್ನಾಲಿಟಿಗೂ ನಿಮ್ಮ ಒಂದು ಐಡಿಯಾಗೂ ನಿಮ್ಮನ್ನು ಒಬ್ಬ ಸೈನ್ಸ್ ಸ್ಟೂಡೆಂಟ್, ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್, ಒಬ್ಬ ಕಾಮರ್ಸ್ ಸ್ಟೂಡೆಂಟ್ ಅಂತ ಏನು ನಿಮ್ಮದೊಂದು ಲಿಮಿಟೆಡ್ ವ್ಯೂ ಪಾಯಿಂಟ್ ಇರುತ್ತೆ, ಇದನ್ನು ಕಂಪ್ಲೀಟಾಗಿ ಬ್ರಾಡ್ ಓಪನ್ ಮಾಡುತ್ತೆ. ನೀವು ದೇಶ ವಿದೇಶ ಮಟ್ಟದಲ್ಲಿ ನಡೀತಾ ಇರೋ ಎಲ್ಲ ಐಡಿಯಾಸ್ನ ತಿಳ್ಕೊಳ್ತೀರಾ. ನೀವು ಪ್ರಿಪ್ರೇಷನ್ಗೆ ಎಂಟ್ರಾಗೋಗಿರುವಂಥ ಒಬ್ಬ ಪರ್ಸ್ನಾಲಿಟಿಗೂ ನೀವು ಪ್ರಿಪ್ರೇಷನ್ ಕಂಪ್ಲೀಟ್ ಮಾಡುವಲ್ಲಿ ಇರುವಂಥ ಪರ್ಸ್ನಾಲಿಟಿಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಯಾವುದೇ ಒಬ್ಬ ದಾರಿ ಹೋಗ ಅಂದರೆ ಎನಿ ಸ್ಟ್ರೀಟ್ ಪರ್ಸನ್ ಮಾತಾಡುವಂಥ ಭಾಷೆಗೂ ಅವರು ವಿಷಯಗಳನ್ನು ತಿಳ್ಕೊಂಡಿರುವಂಥ ರೀತಿಗೂ ಒಬ್ಬ ಯು ಪಿ ಎಸ್ ಸಿಗೆ ಪ್ರಿಪೇರ್ ಆಗಿರೋ ಸ್ಟೂಡೆಂಟ್ ಮಾತಾಡುವಂಥ ರೀತಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಯಾವುದೇ ಒಂದು ಐಡಿಯಾ ಆಗಿರ್ಬೋದು. ಈಗ ನಾವು ರಾಜಕೀಯ ವಿಷಯಗಳನ್ನು ಗಮನಿಸುವಂಥ ರೀತಿ, ನಮ್ಮ ಸುತ್ತಮುತ್ತ ವಿಷಯಗಳನ್ನು ಗಮನಿಸುವಂಥ ರೀತಿ, ಒಬ್ಬ ಯು ಪಿ ಎಸ್ ಸಿ ಸ್ಟೂಡೆಂಟು ಹಿಸ್ಟ್ರಿ, ಜಾಗ್ರಫಿ, ಎಕನಾಮಿಕ್ಸ್, ಪಾಲಿಟಿ ಎಲ್ಲವನ್ನು ತಿಳ್ಕೊಂಡಿರುವಾಗ ನೀವು ಆ ವಿಷಯವನ್ನು ಗಮನಿಸೋದಕ್ಕೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಇದು ನೀವು ಯು ಪಿ ಎಸ್ ಸಿ ಪ್ರಿಪೇರ್ ಆದಾಗ ನಿಮಗೆ ಇರುವಂತಹ ಅದರ್ ಎಕ್ಸಾಮ್ಸ್ ಆಪರ್ಚುನಿಟೀಸ್. ನಾನು ನಿಮಗೆ ಇದನ್ನೂ ಹೇಳಬೇಕು, ಯಾರೆಲ್ಲ 2 ವರ್ಷ 3 ವರ್ಷ ಪ್ರಿಪೇರ್ ಆಗಿ ಇದು ಆಗ್ತಾ ಇಲ್ಲ, ಬೇರೆ ಏನೋ ಒಂದು ಯೋಚನೆ ಮಾಡಿದವ್ರಿಗೆ ನ್ಯಾಷನಲ್ ಲಾ ಸ್ಕೂಲಲ್ಲಿ ಅಂದರೆ NLS ಅಲ್ಲಿ ಮಾಸ್ಟರ್ಸ್ ಇನ್ ಪಬ್ಲಿಕ್ ಪಾಲಿಸಿ ಮಾಡಿರೋರು ಇದ್ದಾರೆ. ಹಾರ್ವರ್ಡ್ ಯೂನಿವರ್ಸಿಟಿ, ಸ್ಯಾನ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಹೋಗಿ ಪಬ್ಲಿಕ್ ಪಾಲಿಸಿಯಲ್ಲಿ ಡಿಗ್ರಿ ತೊಗೊಂಡಿರೋರು ಇದ್ದಾರೆ. ಇವತ್ತು IMF, ವರ್ಲ್ಡ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇರೋರು ಇದ್ದಾರೆ. ಸಾಕಷ್ಟು ಜನ ಯು ಪಿ ಎಸ್ ಸಿ ಪ್ರಿಪ್ರೇಷನಲ್ಲಿ ತಮ್ಮ ಆಪರ್ಚುನಿಟೀಸ್ನ ವೈಡನ್ ಮಾಡಿಕೊಂಡು ಇಂಜಿನಿಯರಿಂಗ್ ಮಾಡಿರೋರು ಹೋಗಿ ವರ್ಕ್ ಮಾಡಿ ಸಾಕಷ್ಟು ಆಪರ್ಚುನಿಟೀಸ್ ಮಾಡ್ತಾ ಇರೋರು ಇದ್ದಾರೆ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಬ್ಯಾಕ್ಗ್ರೌಂಡ್, ನೀವು ಯು ಪಿ ಎಸ್ ಸಿ ಕನಸು ಕಾಣೋದಾದರೆ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಬ್ರೆಡ್ ಸಿಗುತ್ತೆ. ನೀವು ಯೋಚನೆ ಮಾಡುವಂಥ ಶಕ್ತಿ, ಐಡಿಯಾ ಡೆವಲಪ್ ಆಗುತ್ತೆ. ಅಲಾಂಗ್ ವಿತ್ ಯುವರ್ ಕರಿಯರ್ ಆಪರ್ಚುನಿಟೀಸ್ ನಿಮ್ಮ ಐಡಿಯೇಷನ್ ಕೂಡ ಡೆವಲಪ್ ಆಗುತ್ತೆ. ಶಶಿ ತರೂರ್ ಹೆಸರು ಕೇಳಿದರೆ ಅಥವಾ ಸಚಿನ್ ಪೈಲಟ್ ಹೆಸರು ಕೇಳಿದರೆ, ರಘುರಾಮ್ ರಾಜನ್ ಹೆಸರು ಕೇಳಿದರೆ, ಇವರೆಲ್ಲರೂ ಕೂಡ ಯು ಪಿ ಎಸ್ ಸಿ ಪ್ರಿಪೇರ್ ಆಗಿರೋರೇನೆ.
ಇವತ್ತು ಅವ್ರು ಯಾವೆಲ್ಲ ಹಂತದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀರಿ. ದಟ್ ಈಸ್ ದಿ ಐಡಿಯಾ ಇನ್ ವಿಚ್ ಯು ವಿಲ್ ಹ್ಯಾವ್ ಟು ಸಿ ಥಿಂಗ್ಸ್. ಸೊ UPSC ಪ್ರಿಪರೇಷನ್ ಈಸ್ something that will definitely help from your career's perspective and also from ensuring you get a very broad viewpoint. ಸೊ ಎಕ್ಸಾಮಿನ ದೃಷ್ಟಿಕೋನಕ್ಕಾಗ್ಬೋದು, ಪ್ರಿಪ್ರೇಷನ್ನ ದೃಷ್ಟಿಕೋನಕ್ಕಾಗ್ಬೋದು, ನಿಮಗೆ ಎಲ್ಲಿ ವ್ಯೂ ಪಾಯಿಂಟ್ ಸಿಗುತ್ತೆ ಅನ್ನೋ ಐಡಿಯಾನು ಕೂಡ ನೀವು ತಿಳ್ಕೊಳ್ತಾ ಹೋಗ್ತೀರ. ಒಂದು ಸ್ಪೆಸಿಫಿಕ್ ಐಡಿಯಾ ಇನ್ ಟರ್ಮ್ಸ್ ಆಫ್ ಸೋರ್ಸಸ್ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಎಲ್ಲಿಂದ ಓದಬೇಕು ಅಂತ. ಬೇಸಿಕ್ಕಾಗಿ NCERT ಟಚ್ ಮಾಡಬೇಕು ಅಂತ ಹೇಳಿದ್ವಿ. ಅದು ಬಿಟ್ಟು ನಿಮಗೆ ಕರೆಂಟ್ ಅಫೇರ್ಸ್ಗೆ ಅಂತ ನ್ಯೂಸ್ ಪೇಪರ್ ಒಂದು ತುಂಬ ಇಂಪಾರ್ಟೆಂಟ್ ಸೋರ್ಸ್. ನ್ಯೂಸ್ ಪೇಪರಿಂದ ಐಡಿಯಾಸ್ ಜನ್ರೇಟ್ ಮಾಡ್ತಾ ಹೋಗ್ತೀರಾ. ಅದನ್ನು ಬಿಟ್ಟು ಮುಂದೆ ಹೋಗೋದಾದರೆ ಕೆಲವು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಸ್ ಇವೆ. ನಾಗರಿಕ ಸೇವಾ ಪರೀಕ್ಷೆಗಳ ಬಗ್ಗೆ ಅರಿವು ಜಾಸ್ತಿ ಆಗ್ತಾ ಸಾಕಷ್ಟು ಎಕ್ಸಾಮ್ ಸ್ಪೆಸಿಫಿಕ್ ಆಗಿ ಆಥರ್ಸ್ ಬರೆದಿರೋ ಇದ್ದಾರೆ. ಸಾಕಷ್ಟು ಒಳ್ಳೊಳ್ಳೆ ಪಬ್ಲಿಕೇಶನ್ಸ್ ಇವೆ, ಅದರಿಂದ ಓದಬೇಕು. ಬಟ್ ನಾನೊಬ್ಬ ಬುಕ್ ಕಲೆಕ್ಟರ್ ಆಗಬಾರ್ದು. ನಾನು ಕನಸ್ಕೊಂಡಿರೋದು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗೋದಕ್ಕೆ. ಸೊ ಯಾವುದನ್ನು ಓದಬೇಕು, ಎಷ್ಟು ಓದಬೇಕು, ಅದನ್ನು ಎಕ್ಸಾಮ್ ಓರಿಯೆಂಟೆಡ್ ಆಗಿ ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಗೈಡೆನ್ಸ್ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಇಂಡಿಯಾ ಫಾರ್ IAS ಆಗಿ ಒಂದು ಕೋಚಿಂಗ್ ಸೆಂಟರ್ ಆಗಿ ನಿಮಗೆ ಗೈಡೆನ್ಸ್ ಕೊಡೋದ್ರಲ್ಲಿ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದೀವಿ. ಸೊ ದ ಪ್ರಿಪರೇಷನ್ ಕ್ಯಾನ್ ಹ್ಯಾವ್ ಮಲ್ಟಿಪಲ್ ಡೈಮೆನ್ಷನ್ಸ್ ವೇರ್ ಯು ಕ್ಯಾನ್ ವರ್ಕ್ ಅಪಾನ್ ಅಂತ ಹೇಳ್ಬಿಟ್ಟು. ದಿಸ್ ಇಸ್ ದಿ ಐಡಿಯಾ ವಿತ್ ವಿಚ್ ಯು ಹ್ಯಾವ್ ಟು ಸಿ.